ಕಾರ್ ಹತ್ತಿದ್ದ ಪವಿತ್ರ ಕಿಟಕಿಯಿಂದ ಹೊರಗೆ ನೋಡ್ತಿದ್ದ ಖುಷಿಯನ್ನು ನೋಡಿದ್ಲು. ಸೂರ್ಯ ಅವನು ಎಂಥವನು ಅಂತ ನಿನಗೆ ಮಾತ್ರ ಅಲ್ಲ ಪವಿ, ನನಗೂ ಈಗ ಅರ್ಥ ಆಯಿತು. ಅವನು ತುಂಬ ಒಳ್ಳೆಯವನು, ಕಷ್ಟಪಡೋ ಗುಣ ಇದೆ. ಅನಾಥ ಅನ್ನೋ ಸಂಕಟದಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳೋ ವ್ಯಕ್ತಿ ಅವನಲ್ಲ. ಒಬ್ಬ ಒಳ್ಳೆ ಆಸರಿಯ ನೆರಳಿನಲ್ಲಿ ಸಂತೋಷವಾಗಿ ಬದುಕ್ತಿರೋ ಆ ಹುಡುಗನಿಗೆ ಭವಿಷ್ಯದ ಬಗ್ಗೆ ಎಷ್ಟೋ ಕನಸುಗಳಿರುತ್ತವೆ. ಖುಷಿ ನಗ್ತಾ ಇಲ್ಲಿಗೆ ಬರೋವರೆಗೂ ಸೂರ್ಯನನ್ನು ಅನುಮಾನಿಸ್ಲೇ ಇದ್ದೆ ಅಲ್ವಾ? ಇವತ್ತೇನು ಹೀಗೆ ಹೊಗಳ್ತಿದ್ಯಾ ಅಂದ್ಲು. ಅವನ ಶ್ರಮವನ್ನು ಕಣ್ಣಾರೆ ನೋಡಿದೆ ಅಲ್ವಾ, ಇನ್ನು ನಂಬದೆ ಹೇಗಿರಲಿ? ಇಬ್ಬರು ಅವರವರ ಮನೆಗೆ ಹೊರಟು ಹೋದರು. ಆ ಕ್ಷಣದಿಂದ ಸೂರ್ಯನ ಮೇಲೆ ಪವಿತ್ರಾಗೆ ಗೌರವ ಹೆಚ್ಚಾದರೆ ಖುಷಿಗೆ ಪ್ರೀತಿ ಮತ್ತು ಇಷ್ಟ ಇನ್ನೂ ಜಾಸ್ತಿ ಆಯಿತು. ಅವನಿಗಾಗಿ ಅನ್ವಿಕಾ ಹತ್ತಿರ ತಿಂಡಿ ಮಾಡಿಸಿ ತೆಗೆದುಕೊಂಡು ಹೋಗೋದು, ಅವನು ಬೇಡ ಅಂದರೂ ತಿನ್ನಿಸೋದು, ಹೆಚ್ಚು ಹೊತ್ತು ಅವನ ಜೊತೆ ಸರಳವಾಗಿ ಹರಟೆ ಹೊಡೆಯೋದು ಹೀಗೆ ಸಾಕ್ತಿತ್ತು. ಖುಷಿ ಬೆರೆಯೋದು ಇಷ್ಟ ಆಗ್ತಿದ್ರೂ ಸೂರ್ಯನಿಗೆ ತನ್ನ ಮನಸ್ಸಿನಲ್ಲಿರೋ ಹದ್ದು ಬಸ್ತುಗಳು ಯಾವಾಗಲೂ ನೆನಪಿಗೆ ಬರುತ್ತಲೇ ಇರುತ್ತವೆ. ಪ್ರತಿದಿನ ನಿದ್ರೆ ಮಾಡೋ ಮೊದಲು ಖುಷಿ ಅರ್ಜುನನ ಮಗಳು, ಅವಳು ಕೋಟ್ಯಾಂತರ ರೂಪಾಯಿಯ ವಾರಸುದಾರಿ, ಚಿನ್ನದ ಗೊಂಬೆ ಅಂತ ಅವನ ಅಂತರಾತ್ಮ ಚುಚ್ಚಿ ಚುಚ್ಚಿ ನೆನಪಿಸ್ತಿರುತ್ತೆ. ಒಂದು ಭಾನುವಾರ ಖುಷಿ ಮತ್ತು ಋತು ಆಶ್ರಮಕ್ಕೆ ಬಂದರು. ಅಂದು ಸೂರ್ಯ ಅಲ್ಲಿ ಇರಲಿಲ್ಲ, ಕೆಲಸದ ಮೇಲೆ ಬೇರೊಂದು ಊರಿಗೆ ಹೋಗಿದ್ದಾನೆ ಅಂತ ಸತೀಶ್ ಹೇಳಿದರು. ಏನು ಕೆಲಸ ಅಂಕಲ್? ಅವರ ಅಮ್ಮನ ಆರೋಗ್ಯ ಸರಿ ಇಲ್ವಂತೆ, ಅವ್ರನ್ನ ಊರಿಗೆ ಬಿಟ್ಟು ಬರೋದಕ್ಕೆ ಹೋಗಿದ್ದಾನೆ ಮೇಡಮ್, ನಾಳೆ ಬರ್ತಾನೆ ಅಂದ ತಕ್ಷಣ ಬೇಸರದಿಂದ ಮನೆಗೆ ಬಂದಳು. ಮರುದಿನವೂ ಸೂರ್ಯ ಕಾಲೇಜಿಗೆ ಬರಲಿಲ್ಲ. ಇನ್ನೂ 2 ದಿನ ಹೀಗೆ ಆಯಿತು. ಪವಿತ್ರಾಗೂ ಜ್ವರ ಬಂದು ಕಾಲೇಜಿಗೆ ಬಾರದ ಕಾರಣ ಈ ವಿಷಯ ಅವಳಿಗೆ ತಿಳಿಲಿಲ್ಲ. 3ನೇ ದಿನ ಪವಿತ್ರ ಕಾಲೇಜಿಗೆ ಬಂದಳು. ಖುಷಿಯನ್ನು ನೋಡಿದ ತಕ್ಷಣ ಏನಾಯ್ತೆ? ಜ್ವರ ನನಗೆ ಬಂದರೆ ದಿಗಿಲು ನಿನಗಾದಂತಿದೆ, ಮುಖ ಯಾಕೆ ಹೀಗೆ ಒಣಗಿದೆ, ನಿನ್ನ ಸೂರ್ಯ ಬರಲಿಲ್ವಾ ಅಂತ ನಗ್ತಾ ಕೇಳಿದ್ಲು. ಅವನನ್ನು ನೋಡಿ 4 ದಿನ ಆಯಿತು ಅಂತ ಸಪ್ಪೆ ಮುಖ ಮಾಡಿ ಹೇಳಿದ್ಲು ಖುಷಿ. ಹೌದಾ, ಏನಾಯಿತು? ಸುನಾಮಿ ಬಂದರು, ಕಾಲೇಜಿಗೆ ಬಾರದೆ ಇರಲ್ವಲ್ಲ ಅವನು, ಊರಿಗೆ ಹೋಗಿದ್ದಾನೆ ಅಂತ ನಡೆದದ್ದನ್ನು ಹೇಳಿ ಲೆಕ್ಚರರ್ ಬಂದಿದ್ದರಿಂದ ಸುಮ್ಮನಾದ್ಲು. ಆದರೆ ಅವಳ ಮನಸ್ಸಲ್ಲೆಲ್ಲ ಅವನದ್ದೇ ನೆನಪು. 11:30ಗೆ ಬ್ರೇಕ್ ಆದಾಗ ಎಲ್ಲರೂ ಕ್ಯಾಂಟೀನ್ಗೆ ಹೋಗ್ತಿದ್ರೆ ಏನಾದರೂ ತಿಂದ್ಯಾ ಇಲ್ವಾ ಅಂತ ಪವಿತ್ರ ಕೇಳಿದ್ಲು. ತಿಂದೆ, ಮಮ್ಮಿ ಸುಮ್ಮನೆ ಬಿಡಲ್ವಲ್ಲ. ಇಷ್ಟೊಂದು ಸಂಕಟ ಪಡೋದಕ್ಕಿಂತ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿ ಸೂರ್ಯ ಯಾಕೆ ಬರಲಿಲ್ಲ ಅಂತ ಕೇಳಬಾರ್ದೆ? ಒಂದೇ ಕಾಲೇಜು ಅಂತ ಅಂಕಲ್ ಅವರಿಗೆ ಗೊತ್ತಿಲ್ವಾ ಅಂದಾಗ, ನಿಜವೇ, ಈ ಆಲೋಚನೆ ನನಗೆ ಯಾಕೆ ಬರಲಿಲ್ಲ ಅಂದ ಕೂಡಲೇ ಅರ್ಜುನನಿಗೆ ಕಾಲ್ ಮಾಡಿದ್ಲು. ಮೀಟಿಂಗ್ನಲ್ಲಿದ್ದ ಅರ್ಜುನ್ ಫೋನ್ ಸೈಲೆಂಟ್ನಲ್ಲಿತ್ತು. ಡ್ಯಾಡಿ ಕಾಲ್ ಪಿಕ್ ಮಾಡ್ತಿಲ್ಲ, ಕೆಲಸದಲ್ಲಿದ್ದಾರೆ ಅನಿಸುತ್ತೆ ಅಂತ ಮುಖ ಸೊಟ್ಟಾಗಿ ಮಾಡ್ತಿರುವಾಗ, ಏಯ್ ಖುಷಿ ಬೇಬಿ, ಈಗೋ ನೋಡು ನಿನ್ನ ಸೂರ್ಯ ಅಂತ ಕೂಗಿದ್ಲು ಪವಿತ್ರ. ಅವಳ ತಲೆ ಒಂದು ಏಟ್ ಹಾಕಿ ಅತ್ತ ನೋಡಿದ ಖುಷಿಗೆ ಪಾರ್ಕಿಂಗ್ನಿಂದ ತಮ್ಮ ಕಡೆ ಬರ್ತಾ ಇರೋ ಸೂರ್ಯ ಕಂಡ. ಯಾವಾಗಲೂ ಇರೋ ಅದೇ ಗತ್ತು, ಉತ್ಸಾಹ, ಹಣೆ ಮೇಲೆ ಬೀಳೋ ರೇಷ್ಮೆ ಅಂತ ಕೂದಲನ್ನು ಪಕ್ಕಕ್ಕೆ ಸರಿಸುತ್ತಾ ವೇಗವಾಗಿ ಬರ್ತಿರೋ ಅವನಿಗೆ ಅಡ್ಡ ನಿಂತು, ಎಲ್ಲಿಗೆ ಹೋಗಿದೆ? ಹೋಗೋ ಮೊದಲು ಕನಿಷ್ಠ ಪಕ್ಷ ಹೇಳಬೇಕು ಅಂತ ತಿಳಿಯಲ್ವಾ ಅಂತ ಗಂಭೀರವಾಗಿ ಹೇಳಿದ್ಲು ಖುಷಿ. ಸೂರ್ಯ ಕಣ್ಣುಗಳನ್ನ ಸಣ್ಣದಾಗಿ ಮಾಡಿ ಚುರುಕಾಗಿ ನೋಡ್ತಿದ್ದಾಗ ಸ್ವಲ್ಪ ಮೆತ್ತಗಾಗಿ, ಅದೇ ಎಲ್ಲಿಗೆ ಹೋಗಿದೆಯೋ ತಿಳಿದೆ ಸ್ವಲ್ಪ ಗಾಬರಿಯಾಗಿದ್ವು ಅಲ್ವಾ ಪವಿ ಅಂದ್ಲು. ಹಾಂ ಹೌದು ಸೂರ್ಯ, 3 ದಿನಗಳಿಂದ ನಿನ್ನ ಬಗ್ಗೆ ಯೋಚಿಸ್ತಿದ್ವು. ಗೆಳೆಯರಲ್ಲಿ ಒಬ್ಬರು ದಿಢೀರನೆ ಬಾರ್ದಿದ್ರೆ ಏನಾಯಿತು ಅನ್ನೋ ಗಾಬರಿ ಇರುತ್ತೆ ಅಲ್ವಾ ಅಂತ ಪವಿತ್ರ ಕವರ್ ಮಾಡಿದ್ಲು. ನಾನು ಕರ್ಕೊಂಡು ಹೋಗಿದ್ದ ಅವರ ಅಮ್ಮ ತೀರ್ ಹೋದ್ರು ಪವಿ. ಅವ್ರನ್ನ ಬಿಟ್ಟು ಬರೋದಕ್ಕೆ ಆಗದೆ ಆ ಕಾರ್ಯಗಳನ್ನೆಲ್ಲ ಮುಗಿಸಿ ಹಣದ ವ್ಯವಹಾರವನ್ನು ಮಾಡಿ ಅಲ್ಲಿನ ಮನೆಯನ್ನು ತಿಳಿದವರು ನೋಡ್ಕೊಳ್ಳುವಂತೆ ಹೇಳಿ ಅವ್ರನ್ನ ಕರ್ಕೊಂಡು ಬರೋಷ್ಟರಲ್ಲಿ 3 ದಿನ ಆಯಿತು. ಪಾಪ ಅಳುತ್ತಲೇ ಇದ್ದರು. ಅವ್ರನ್ನ ಒಬ್ಬಂಟಿಯಾಗಿ ಬಿಟ್ಟು ಬರೋದಕ್ಕೆ ಮನಸ್ಸು ಬರಲಿಲ್ಲ. ನನಗೂ ಟೆನ್ಷನ್ ಇತ್ತು, ಕ್ಲಾಸ್ಗಳು ಮಿಸ್ ಆಗ್ತಿವೆ ಅಂತ. ಇನ್ನೆಲ್ಲೂ ಖುಷಿ ಮುಖ ಕೆಂಪಾಯಿತು. ಕ್ಲಾಸ್ಗಳು ಮಾತ್ರ ಮಿಸ್ ಆಯಿತಾ, ನಮ್ಮ ನೆನಪಾಗಲಿಲ್ವಾ ಅಂದ್ಲು. ನಿಮ್ಮ ಹರಟೆ ಕೂಡ ಅಂತ ನಗ್ತಾ ವಾಚ್ ನೋಡಿ, ಸಮಯ ಆಯಿತು ನಡೀರಿ ಅಂತ ಹೊರಟ. ಪಾಪ ಖುಷಿ, ನಿನ್ನ ಸೂರ್ಯ ನಿನ್ನ ಮಿಸ್ ಮಾಡಿಕೊಂಡ ಗುರುತುಗಳೇ ಎಲ್ಲೂ ಕಾಣ್ತಿಲ್ಲ. ನೀನೇನೋ ಲೈಲಾ ಥರ ದಿಗಿಲ್ಪಟ್ಟೆ ಅಂತಿರೋ ಪವಿತ್ರಾಳ ಬೆನ್ನಿಗೆ ಹೊಡೆದು, ಅವನನ್ನು ಮಿಸ್ ಮಾಡಿಕೊಂಡ್ರೆ ಹೊರಗಡೆ ಹೇಳೋನಲ್ಲ ಅಂದ್ಲು. ಅಬ್ಬೋ ಸರಿ ಬಿಡು ನಡಿ ಅಂತ ಒಳಗೆ ಹೋಗ್ತಿರುವಾಗ ಅರ್ಜುನನಿಂದ ಫೋನ್ ಬಂತು. ಡ್ಯಾಡಿ ಕಾಲ್ ಮಾಡ್ತಿದ್ದಾರೆ, ಏನಂತ ಹೇಳಿ ಅಂತ ಸ್ವಲ್ಪ ಟೆನ್ಷನಲ್ಲಿ ಕೇಳಿದ್ಲು. ನಿನ್ನ ಬುದ್ಧಿ ಆಫ್ ಆಗಿದೆ ಡಾರ್ಲಿಂಗ್, ನಿಮ್ಮ ಡ್ಯಾಡಿ ಹತ್ರ ಏನಾದರೂ ಒಂದು ಸುಳ್ಳು ಹೇಳು. ಮಮ್ಮಿ ಹತ್ರ ಸುಳ್ಳು ಹೇಳ್ತೀನಿ, ಆದರೆ ಡ್ಯಾಡಿ ಹತ್ರ ಇಲ್ಲ.
ಹಾಗಿದ್ರೆ ಸತ್ಯವನ್ನೇ ಹೇಳು ಅಂತ ಪವಿತ್ರ ಹೊರಟು ಹೋದ್ಲು. ದೊಡ್ಡದಾಗಿ ಉಸಿರು ತೆಗೆದುಕೊಂಡು ಫೋನ್ ಪಿಕ್ ಮಾಡಿ ಡ್ಯಾಡಿ ಅಂದ್ಲು. ಬೇಬಿ ಕಾಲ್ ಮಾಡಿದ್ಯಲ್ಲ? ಹಾಂ ಡ್ಯಾಡಿ, ಸೂರ್ಯ 3 ದಿನಗಳಿಂದ ಕಾಲೇಜಿಗೆ ಬಂದಿರಲಿಲ್ಲ. ಕ್ಲಾಸ್ಗಳು ಮಿಸ್ ಆಗ್ತಿವೆ. ಏನಾಯಿತು ಮಾಹಿತಿ ಇರಲಿಲ್ಲ. ನಮ್ಮ ಲೆಕ್ಚರರ್ ಕೇಳಿದ್ರು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಆದರೆ ಅವನು ಈಗಷ್ಟೇ ಬಂದಿದ್ದಾನೆ ಡ್ಯಾಡಿ. ಏನಾಯ್ತಂತ ಕಾರಣ ಹೇಳ್ದ. ಅಷ್ಟೇನಾ? ಹಾಂ ಡ್ಯಾಡಿ. ಏನು ಮಾಡ್ತಿದ್ದೀರಾ? ಬ್ಯುಸಿ ಇದ್ದೀರಾ? ಈಗಷ್ಟೇ ಮೀಟಿಂಗ್ ಮುಗಿಸಿ ಬಂದೆ. ಲಂಚ್ಗೆ ಮನೆಗೆ ಹೋಗಬೇಕು. ಬರ್ತೀಯಾ? ಮನೆ ಕರ್ಕೊಂಡು ಹೋಗ್ತೀನಿ. ಓಕೆ ಡ್ಯಾಡಿ, ಬರ್ತೀನಿ ಅಂತ ಹೇಳಿ ಕ್ಲಾಸಿಗೆ ಹೋದ್ಲು. ಸೂರ್ಯ ಅವನನ್ನು 10 ಹುಡುಗರು ಹುಡುಗಿಯರು ಸುತ್ತುವರೆದು ಏನಾಯ್ತಂತ ವಿಚಾರಿಸ್ತಿರೋದನ್ನ ನೋಡಿ ಖುಷಿ ಹೋಗಿ ಪವಿತ್ರ ಪಕ್ಕ ಕೂತ್ಲು. ನೋಡೇ, ಬೆಲ್ಲದ ಸುತ್ತ ಇರುವೆಗಳು ಮುತ್ಕೊಂಡಂತೆ ಹೇಗೆ ಮುತ್ಕೊಂಡಿದ್ದಾರೆ ಆ ಹುಡುಗನನ್ನು ಅಂತ ನಗ್ತಾ ಪವಿತ್ರ ಅಂದ್ಲು. ಅವಳನ್ನ ಕಂಡು ಕಾಣದಂತೆ ಬುಕ್ ಓಪನ್ ಮಾಡಿದ್ಲು. ಡ್ಯಾಡಿ ಹತ್ರ ಏನು ಮಾತಾಡಿದೆ? ನಡೆದದ್ದನ್ನೇ ಹೇಳಿದೆ. ಸೂರ್ಯನಿಗಾಗಿ ಕಾಲ್ ಮಾಡಿದೆ ಅಂತ. ಡ್ಯಾಡಿ ನನ್ನ ಅರ್ಥ ಮಾಡ್ಕೊಳ್ತಾರೆ. ನಾನೇನು ಹೇಳಿದ್ರು ತಪ್ಪಾಗಿ ಭಾವಿಸ್ಲಿಲ್ಲ. ಅದೇ ತಂದೆ ಪ್ರೀತಿ ಮತ್ತು ನಂಬಿಕೆ ಅಂದರೆ ಅಂತ ಖುಷಿ ಭುಜ ತಟ್ಟಿದ್ಲು. ಸೂರ್ಯನ ಹತ್ರ ಎಲ್ಲರೂ ಮಾತಾಡ್ತಾ ಇರೋದನ್ನು ಕಂಡು ಸ್ವಲ್ಪ ಕೋಪ ಇದ್ದರೂ ಸುಮ್ಮನೆ ಬುಕ್ ತೆಗೆದು ಮುಂದಿನ ಕ್ಲಾಸ್ಗೆ ತಯಾರಿ ನಡೆಸಿದ್ಲು ಪವಿತ್ರ. ಲೆಕ್ಚರರ್ ಬರೋವರೆಗೂ ಸೂರ್ಯನನ್ನು ಹುಡುಗರು ಹುಡುಗಿಯರು ಬಿಡಲೇ ಇಲ್ಲ. ಹುಡುಗಿಯರಲ್ಲಿ ಕೆಲವರಿಗೆ ಅವನ ಮೇಲೆ ಒಂದು ಥರದ ಕ್ರಶ್ ಇತ್ತು. ಅವನ ಹಿನ್ನೆಲೆ ತಿಳಿದಿದ್ದರೂ ಓದಿನಲ್ಲಿ ಟಾಪರ್ ಮತ್ತು ಸಂಭಾವಿತನಾಗಿದ್ದರಿಂದ ಅವನು ಹೀರೋ ಮೆಟೀರಿಯಲ್ ಆಗಿದ್ದ. ರೂಪ ಮತ್ತು ಓದಿನಲ್ಲಿ ಅವನಿಗೆ ಹುಡುಗಿಯರು ಆಕರ್ಷಿತರಾಗಿದ್ದರು. ಅವರಲ್ಲಿ ಒಬ್ಬ ಶಾಲಿನಿ, ಎಲ್ಲರೂ ಶಾಲು ಅಂತ ಕರೀತಾರೆ. ಅವಳ ಡ್ಯಾಡಿ ಬಟ್ಟೆ ವ್ಯಾಪಾರದಲ್ಲಿ ಕೋಟ್ಯಾಂತರ ಹಣ ಗಳಿಸಿದ್ದಾರೆ. ಎಲ್ಲರೂ ಹೋದ್ಮೇಲೆ ಅವಳ ಹತ್ರ ಬಂದು, ಏನು ಸೂರ್ಯ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಯಿತಾ? ಯಾಕೆ ಕಾಲೇಜಿಗೆ ಬರಲಿಲ್ಲ ಅಂತ ಕಾಳಜಿಯಿಂದ ಕೇಳಿದ್ಲು. ಥ್ಯಾಂಕ್ ಯು ಶಾಲಿನಿ, ಅದು ನಾನು ಚೆನ್ನಾಗಿದ್ದೀನಿ ಅಂದ ಸೂರ್ಯ. ಎಲ್ರಿಗೂ ಹೇಳಿ ಹೇಳಿ ಸಾಕಾಗಿದ್ದರೂ ಬೇಸರ ಇಲ್ಲದೆ ಹೇಳ್ದ, ಮತ್ತು ಯಾಕೆ ಬರಲಿಲ್ಲ? ಏನಾದರೂ ಹಣಕಾಸಿನ ತೊಂದರೆನಾ? ನನಗೆ ಹೇಳಿ ಸೂರ್ಯ, ನಾನು ಸಹಾಯ ಮಾಡ್ತೀನಿ. ನೀನು ನಮ್ಮ ಕ್ಲಾಸ್ನಲ್ಲೇ ತುಂಬ ಚೆನ್ನಾಗಿ ಓದೋ ಹುಡುಗ. ನಿನ್ನಂಥ ಮೆರಿಟ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಿರ್ತಾರೆ ಅಂತ ಅವಳ ಪಕ್ಕ ಕೂತ್ಕೊಳ್ಳಲು ಹೋದಾಗ, ಸರ್ ಬರೋ ಸಮಯ ಆಯಿತು, ನೀನು ಹೋಗು. ಏನಾದರೂ ಇದ್ದರೆ ಬ್ರೇಕ್ ಸಮಯದಲ್ಲಿ ಮಾತಾಡೋಣ ಅಂತ ಸೂರ್ಯ ಸಂಭಾಷಣೆನ ಅಲ್ಲೇ ತುಂಡರಿಸ್ದ. ಇಟ್ಸ್ ಓಕೆ ಸೂರ್ಯ, ನಿನಗೆ ಕಂಫರ್ಟ್ ಇಲ್ದಿದ್ರೆ ಹೋಗ್ತೀನಿ ಬಿಡು ಅಂಥೇಳಿ ಖುಷಿಯ ಮುಂದಿನ ಬೆಂಚಲ್ಲಿ ಕೂತ್ಲು. ಖುಷಿ ಸೂರ್ಯನನ್ನು ಸಿಟ್ಟಿನಿಂದ ನೋಡ್ತಿದ್ಲು. ಆದರೆ ಅವನು ಆ ನೋಟವನ್ನು ಗಮನಿಸಲೇ ಇಲ್ಲ. ಆ ಕ್ಲಾಸ್ ಮುಗಿದ ಮೇಲೆ ಲಂಚ್ ಬ್ರೇಕ್ನಲ್ಲಿ, ನಾನು ಮನೆಗೆ ಹೋಗ್ತೀನಿ ಪವಿ, ಡ್ಯಾಡಿ ಬರ್ತೀನಿ ಎಂದಿದ್ದಾರೆ, ನೀನು ಕ್ಯಾಂಟೀನಲ್ಲಿ ತಿಂದುಬಿಡು ಅಂತ ಹೊರಗೆ ಬಂದಾಗ ಕಾರ್ನಲ್ಲಿ ಅರ್ಜುನ್ ಕಾಯ್ತಾ ಇದ್ದರು. ಹಾಯ್ ಡ್ಯಾಡಿ ಅನ್ನುತ್ತಾ ಅವರ ಪಕ್ಕ ಕೂತರು. ಹಾಯ್ ಬೇಬಿ ಅಂತ ಕಾರ್ ಸ್ಟಾರ್ಟ್ ಮಾಡಿದೆ. ಗೇಟ್ ಒಳಗಡೆ ನೋಡ್ತಿದ್ದೆ. ಯಾರಿಗಾಗಿ ಡ್ಯಾಡಿ ಅಂದ್ಲು. ಸೂರ್ಯನಿಗಾಗಿ ಬೇಬಿ. ಯಾಕೆ? ಅವನಿಗಾಗಿ ಶಾಪಿಂಗ್ ಮಾಡಬೇಕು. ತುಂಬ ದಿನ ಆಯಿತು. ಬಾ ಅಂತ ಹೇಳಿದ್ದೀನಿ, ಆದರೆ ವಿಷಯ ತಿಳಿಸಿಲ್ಲ. ಹೇಳಿದರೆ ಈಗ ಬೇಡ ಸರ್, ನನ್ನ ಹತ್ರ ಎಲ್ಲ ಇದೆ. ಹೊಸದಾಗಿ ಏನು ಅಂತಾನೆ, ಅದಕ್ಕೆ ಹೇಳದೆ ಕರ್ಕೊಂಡು ಹೋಗಬೇಕು. ಮತ್ತು ಲಂಚ್ಗೆ ಮಮ್ಮಿ ಹತ್ರ ಬರ್ತೀನಿ ಅಂತ ಹೇಳಿದ್ರಲ್ವಾ, ತಿಂದಿದ್ರೆ ಸಾಯಿಸ್ಬಿಡ್ತಾಳೆ ಅಂತ ನಗ್ತಾ ಅಂದ್ಲು. ಒಂದು ಕಡೆ ಸೂರ್ಯ ಬರ್ತಾನೆ ಅನ್ನೋ ಸಂತೋಷ ಇದ್ದರೂ ಮಮ್ಮಿ ಬಗ್ಗೆ ಸ್ವಲ್ಪ ಭಯ ಇತ್ತು. ಕೆಲಸ ಬಂದಿದೆ, ಬರೋದಕ್ಕಾಗಲ್ಲ ಅಂದರೆ ಅವಳು ಅರ್ಥ ಮಾಡ್ಕೊಳ್ತಾಳೆ ಬಿಡು ಅಂದರು. ಸೂರ್ಯ ಬಂದ ತಕ್ಷಣ ಅರ್ಜುನ್ ಹಿಂದಿನ ಡೋರ್ ಲಾಕ್ ಓಪನ್ ಮಾಡಿದ್ರು. ಬೇಬಿ ನೀನು ಹಿಂದಕ್ಕೆ ಹೋಗು, ಅವನು ಇಲ್ಲಿಗೆ ಬರ್ತಾನೆ ಅಂದ ತಕ್ಷಣ ಗಪ್ ಚುಪ್ ಆಗಿ ಹಿಂದೆ ಹೋದ್ಲು ಖುಷಿ. ಕಾರ್ ಇಳಿದ ಅವಳನ್ನು ನೋಡ್ತಾ ಸೂರ್ಯ ಸರ್ ಅಂದ. ಹತ್ತು ಸೂರ್ಯ, ಒಂದು ಸಣ್ಣ ಕೆಲಸ ಇದೆ ಅಂತ ಗಂಭೀರವಾಗಿ ಹೇಳಲು, ವಿಷಯ ತಿಳಿಯದಿದ್ದರೂ ನೋಟ್ಸ್ ಪೆಂಡಿಂಗ್ ಇದೆ ಸರ್, ಏನಾದರೂ ಮುಖ್ಯ ಕೆಲಸನಾ ಅಂತ ಕೇಳ್ದ. ಹಾಂ ಎನ್ನಲು ಪಕ್ಕದಲ್ಲಿ ಕೂತ. ಕಾರ್ ಸ್ವಲ್ಪ ದೂರ ಹೋದ್ಮೇಲೆ ಏನಾಯ್ತು ಸರ್ ಅಂತ ಗಾಬರಿಯಿಂದ ಕೇಳ್ದ. ಏನಿಲ್ಲ, ನಿನಗಾಗಿ ಒಂದು ಸಣ್ಣ ಶಾಪಿಂಗ್ ಮಾಡೋಣ ಅಂತ. ಆದರೆ ಕ್ಲಾಸ್ ಇದೆ ಸರ್. ನೋಟ್ಸ್ ಪವಿ ಹತ್ರ ಕೇಳಿ ತಗೊಳ್ತೀನಿ ಅಂತ ಕನ್ನಡಿಯಿಂದ ನೋಡಿ ಹೇಳಿದ್ಲು ಖುಷಿ. ನಿರ್ಲಕ್ಷ್ಯದಿಂದ ನೋಟ ಬದಲಿಸಿ ನಕ್ಕದ್ಲು. ಇದೆಲ್ಲ ನಿನ್ನ ಕೆಲಸನಾ ಎನ್ನುವಂತಿತ್ತು ಅವನ ನೋಟ. ಹೊಸ ಶರ್ಟ್ಗಳನ್ನು ಹಾಕ್ಕೊಂಡು ಎಷ್ಟು ದಿನ ಆಯಿತು, ನೆನಪಿದೆಯಾ ಸೂರ್ಯ ಅಂತ ಅರ್ಜುನ್ ಕೇಳಿದರು. ಹೋದ ವರ್ಷ ಬೇಸಿಗೆಯಲ್ಲಿ ಶಾಪಿಂಗ್ ಮಾಡಿಸಿದಿರಲ್ಲ ಸರ್ ಅಂತ ಸವಿಸ್ತಾರವಾಗಿ ಹೇಳ್ದ. ಅದನ್ನು ಧರಿಸ್ತಿದ್ಯಾ ಅಥವಾ ಚಿನ್ನ ಬಚ್ಚಿಟ್ಟಂತೆ ಲಾಕರ್ನಲ್ಲಿ ಇಟ್ಟಿದೆಯಾ? ಯಾವಾಗಲೂ 4 ಜೊತೆ ಬಟ್ಟೆ ಅಷ್ಟೇ ಕಾಣಿಸುತ್ತೆ ನಿನ್ನ ಮೈ ಮೇಲೆ, ಉಳಿದವುಗಳನ್ನ ಏನು ಮಾಡಿದೆ ಅಂತ ಅರ್ಜುನ್ ಗಂಭೀರವಾಗಿ ಕೇಳಿದರು. ಹಬ್ಬಗಳ ಸಮಯದಲ್ಲಿ ಹಾಕ್ಕೊಳ್ತೀನಿ ಸರ್. ಹಾಕ್ಕೊಂಡು ಒಗೆದು ಒಳಗಡೆ ಇಡ್ತೀಯಾ ಅಂದಾಗ ಹೌದು ಅಂತ ಉತ್ತರಿಸ್ದ. ಇನ್ನೊಂದು ಸಲ ಹೀಗೆ ಮಾಡಿದ್ರೆ ಸಾಯಿಸಿಬಿಡ್ತೀನಿ. ಅಷ್ಟೊಂದು ಉಳಿತಾಯ ಮಾಡೋ ಅವಶ್ಯಕತೆ ಏನಿದೆ ನಿನಗೆ
ಅಷ್ಟು ಸಲ ಹೇಳಿದ್ರು ಬದಲಾಗಲ್ವ ನೀನು? 2 ಜೊತೆ ಶೂ 1 ವರ್ಷ ಪೂರ್ತಿ ಬಳಸ್ತೀಯ. ಪಕ್ಕದ ಮಕ್ಕಳನ್ನ ನೋಡಿ ಕಲಿಯೋ ಅಂತ ಅರ್ಜುನ್ ಬೈತಿದ್ರೆ ಬುದ್ಧಿವಂತನಾಗಿ ಕೇಳಿಸ್ಕೊಳ್ತಲೇ ಇದ್ದ ಸೂರ್ಯ. ಖುಷಿ ಬಾಯಿ ತೆರೆದು ಇವರ ಹರಟೆಯನ್ನು ನೋಡ್ತಾ ಇದ್ಲು. ಮಾತನಾಡತ್ಲೆ ಮಾಲಕ್ ತಲುಪಿ ಒಳಗೆ ಹೋದರು. ಬೇಬಿ, ನಿನಗೆ ಬೇಕಾದನ್ನು ಶಾಪ್ ಮಾಡು, ಇವನ ಜೊತೆ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಸೂರ್ಯನನ್ನು ಮೆನ್ಸ್ ಸೆಕ್ಷನ್ ಕಡೆ ಎಳಕೊಂಡು ಹೋದರು. ಮುಗ್ದೇ ಹೋದೆ ಹೋಗು ಅಂತ ನಗ್ತಾ ಹೊಸ ಕಲೆಕ್ಷನ್ ನೋಡತೊಡಗಿದ್ಲು ಖುಷಿ. ತನಗೆ ಮತ್ತು ಹೀರಾಳಿಗೆ ಸೇರಿ 4 ಡ್ರೆಸ್ಸುಗಳನ್ನ ತೊಗೊಂಡ್ಲು. ಒಂದು ಮೆರೂನ್ ಬಣ್ಣದ ವೆಲ್ವೆಟ್ ಬಟ್ಟೆಯ ಲಾಂಗ್ ಡ್ರೆಸ್ ಮೆರೀತಿದ್ರೆ ಇಷ್ಟಪಟ್ಟು ತೊಗೊಂಡು ಕೌಂಟರ್ನಲ್ಲಿ ಕೊಟ್ಲು. ತನಗಿಷ್ಟವಾದ ಕೆಲವು ಶರ್ಟ್ಗಳನ್ನು ಕೈ ಮೇಲೆ ಹಾಕ್ಕೊಂಡು ಅರ್ಜುನನ ಮುಂದೆ ಬಂದು, ಇವು ನನಗಿಷ್ಟ ಆದವು ಡ್ಯಾಡಿ ಅಂದ್ಲು. ಯಾವಾಗಲೂ ನಿಮಗಾಗಿ ತೊಗೊಳ್ತೀನಲ್ವ, ಈ ಸಲ ಸೂರ್ಯನಿಗಾಗಿ ಆರಿಸ್ಬೇಕನ್ನಿಸ್ತು. ಇಷ್ಟ ಆಗದಿದ್ರೆ ಬಿಟ್ಬಿಡಿ, ನಾನು ಋತುವಿಗಾಗಿ ನೋಡ್ತೀನಿ ಅಂತ ಕಿಡ್ಸ್ ಫ್ಲೋರ್ಗೆ ಹೋದ್ಲು. ಅಲ್ಲಿ ಆಗಲೇ ಕೈ ತುಂಬ ಬಟ್ಟೆಗಳನ್ನ ಇಟ್ಕೊಂಡಿದ್ದ ಸೂರ್ಯ, ಸರ್ ಸಾಕು ಬೇಡ ಅಂತ ಅಳೋ ಮುಖ ಮಾಡ್ದ. ಹೊರಗೆ ಹೋಗೋವರೆಗೂ ಬಾಯಿ ತೆರೆದಿ ಅಂದರೆ ಸೂಜಿ ದಾರದಲ್ಲಿ ಹೊಲಿದ್ಬಿಡ್ತೀನಿ. ಈಗ ತಗೊಂಡಿದ್ದನ್ನೆಲ್ಲ ಮುಂದಿನ ವರ್ಷ ಇದೇ ವೇಳೆಗೆ ಬಳಸಿರಬೇಕು. ಒಂದು ಜೊತೆ ಉಳಿದ್ರೂ ನಿನಗೆ ಏಟು ಬೀಳುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಇವು ಕೂಡ ನಿನಗಿಷ್ಟ ಆಯಿತಾ ಅಂತ ಖುಷಿ ತಂದ ಶರ್ಟ್ಗಳನ್ನು ತೋರಿಸಿದ್ರು. ಅವನಿಗೆ ಅವು ತುಂಬ ಇಷ್ಟವಾಗಿದ್ದವು, ಆದರೆ ಈಗಲೇ ತುಂಬ ಬಟ್ಟೆ ಆಗಿವೆ ಎಂಬ ಕಾರಣಕ್ಕೆ ಇಷ್ಟ ಇಲ್ಲ ಅಂದ. ನಿಜವಾಗಿಯೂ ಇಷ್ಟ ಇಲ್ವಾ ಅಂದಾಗ ಸುಳ್ಳು ಹೇಳಲಾಗದೆ ತಲೆ ತಗ್ಗಿಸ್ದ. ಅವುಗಳನ್ನ ಕೂಡ ಅವನ ಕೈ ಕೊಟ್ಟು ಬಿಲ್ ಕೌಂಟರ್ ಕಡೆ ನಡೆದ್ರು. ಬರುವಾಗ ಒಂದು ಹೂಡಿಯನ್ನು ಟ್ರೈಲ್ ಮಾಡಿದ ಖುಷಿ. ಡ್ಯಾಡಿ ಹೇಗಿದೆ ಅಂತ ಕೇಳಿದ್ಲು. ಪಿಂಕ್ ಕಲರ್ ಹೂಡಿಯಲ್ಲಿ ಪೆಂಗ್ವಿನ್ ಥರ ಮುದ್ದಾ ಕಣ್ಲು. ಕ್ಯೂಟಾಗಿದೆ ಡಾರ್ಲಿಂಗ್, ತಗೋ. ಹೀರಾಳಿಗೂ ಆರಿಸು. ಫೋನ್ ಮಾಡಿದೆ, ಅವಳಿಗೇನು ಬೇಡವಂತೆ. ತೊಗೊಂಡ್ರೆ ಅಮ್ಮನಿಗೆ ಹೇಳಿ ಕಾಲು ಮುರಿಸ್ತೀನಿ ಅಂದ್ಲು, ಅದಕ್ಕೆ ತೊಗೊಳ್ಳಿಲ್ಲ ಅಂತ ಹೇಳಿ ಋತುವಿಗಾಗಿ ಕೂಡ ಬಟ್ಟೆ ತೊಗೊಂಡು ಶಾಪಿಂಗ್ ಮುಗಿಸಿದ್ಲು. ಬಿಲ್ ನೋಡ್ತಿದ್ದ ಸೂರ್ಯನ ಕಣ್ಣುಗಳು ದೊಡ್ಡದಾಗ್ತಿರೋದನ್ನು ಕಂಡು ಖುಷಿಗೆ ನಗು ಬಂತು. ಡ್ಯಾಡಿ ಹಸಿವಾಗ್ತಿದೆ ಅಂತ ಹೊಟ್ಟೆ ಹಿಡ್ಕೊಂಡ್ಲು. ಮೊದಲು ಇಲ್ಲಿಗೆ ಬರೋ ಬದಲು ಊಟಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಸರ್ ಅಂದ ಸೂರ್ಯ. ಖುಷಿ ಹಸುವಿನ ಮುಖ ನೋಡಲಾಗದೆ ಮುಂದೆ ಅಲ್ಲಿಗೆ ಹೋಗೋಣ ಅಂತ ಬಿಲ್ ಪಾವತಿಸಿ ಎಲ್ಲವನ್ನ ಡಿಕ್ಕಿಯಲ್ಲಿಟ್ಟು ಕಾರ್ ಸ್ಟಾರ್ಟ್ ಮಾಡಿದ್ರು. ರೆಸ್ಟೋರೆಂಟ್ಗೆ ಹೋದ ಕೂಡಲೇ ಖುಷಿ ಉತ್ಸಾಹದಿಂದ ಬಿರಿಯಾನಿ ಅಂದ್ಲು. ಸೂರ್ಯ ವೆಜ್ ಪಲಾವ್ ಆರ್ಡರ್ ಮಾಡಿದ್ದನ್ನು ನೋಡಿ ಮುಖ ಸಣ್ಣಗೆ ಮಾಡಿದ್ಲು. ಅವನು ಮಾಂಸಾಹಾರ ತಿನ್ನಲ್ಲ ಬೇಬಿ ಅಂತ ಅರ್ಜುನ್ ಹೇಳಿದಾಗ ಖುಷಿಗೆ ಹೊಸ ವಿಷಯ ತಿಳಿತು. ತನ್ನ ಪ್ರೇಮಿಗಾಗಿ ತನ್ನ ಈ ಚಿಕನ್ ಪ್ರೀತಿಯನ್ನು ಬಿಡಬೇಕು ಅಂತ ನಿರ್ಧರಿಸಿದ್ಲು. ಅರ್ಜುನ್ ಆರ್ಡರ್ ಮಾಡಿದ ನಾನ್ ವೆಜ್ ಬಂದ ಮೇಲೆ ಮೂವರು ಸೇರಿ ಊಟ ಮುಗಿಸಿದ್ರು. ಆಶ್ರಮದಲ್ಲಿ ನಡೀತಿರೋ ವಿಷಯಗಳನ್ನೆಲ್ಲ ಸೂರ್ಯ ಅವನಿಗೆ ತಿಳಿಸ್ತಿದ್ದ. ಊಟ ಮುಗಿದ ಮೇಲೆ ಐಸ್ ಕ್ರೀಮ್ ಅಂದ್ಲು ಖುಷಿ. ಅರ್ಜುನ್ ತರಿಸಲು ಹೇಳಿ ಫೋನ್ ಕಾಲ್ ಬಂದಿದ್ದರಿಂದ ಪಕ್ಕಕ್ಕೆ ಹೋದರು. ಈಗ ತಾನೇ ತಿಂದೆ, ಮತ್ತು ಐಸ್ ಕ್ರೀಮ್ ಯಾಕೆ? ತಿಂದ ಕೂಡಲೇ ತಿಂದರೆ ಅರಗೋದಿಲ್ಲ ಅಂದ ಸೂರ್ಯ. ದೃಷ್ಟಿ ಇಡ್ತಿದ್ಯಾ ಅಂತ ಖುಷಿ ಸಿಟ್ಟಾದ್ಲು. ನಾನು ಯಾಕೆ ದೃಷ್ಟಿ ಇಡಲಿ ಖುಷಿ? ಜೀರ್ಣಕ್ರಿಯೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದೀನಿ. ತಿಂದ ತಕ್ಷಣ ಅಷ್ಟು ತಂಪು ಪದಾರ್ಥ ಹೊಟ್ಟೆಗೆ ಹೋದರೆ ಆ್ಯಸಿಡ್ ಫಾರ್ಮ್ ಆಗುತ್ತೆ. 1 ಗಂಟೆ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಅಂತ ಸಲಹೆ ನೀಡ್ದ. ಆದರೆ ಖುಷಿಗೆ ಬಿರಿಯಾನಿ ಮತ್ತು ಐಸ್ ಕ್ರೀಮ್ ಅಂದರೆ ಪ್ರಾಣ. ಅವಳು ಬಿಡಲಿಲ್ಲ. ಸ್ವಲ್ಪ ತಿಂತೀನಿ ಅಂದ್ಲು. ತಿನ್ನೋದು ನೀನು, ನಾನು ಹೇಳಿದೆ ಅಷ್ಟೇ ಅಂತ ಸೋಂಪು ಬಾಯಿಗೆ ಹಾಕೊಂಡ. ಅವನು ಮೇಡಮ್ ಅಂತ ಕರೆಯದೆ ಕಾಳಜಿ ತೋರಿಸಿದ ಮಾತುಗಳಿಗೆ ಖುಷಿ 4 ಸ್ಪೂನ್ ತಿಂದು ಬಿಟ್ಬಿಟ್ಲು. ವೆಯ್ಟರ್ನನ್ನು ಕಂಡು ಐಸ್ ಕ್ರೀಮ್ ಪ್ಯಾಕ್ ಮಾಡಿಕೊಡಿ ಅಂದ ಸೂರ್ಯ. ಪರವಾಗಿಲ್ಲ ಬಿಡು ಅಂದ್ಲು ಖುಷಿ. ರೆಸ್ಟೋರೆಂಟ್ ಹೊರಗೆ ಮರದ ಕೆಳಗೆ 2 ಮಕ್ಕಳಿದ್ದಾರೆ, ಅವ್ರಿಗೆ ಕೊಡೋಣ ಅಂದ. ಖುಷಿ ಕಣ್ ತುಂಬಿ ಬಂತು. ತಕ್ಷಣ ವೇಟರ್ ಹತ್ರ 2 ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಮತ್ತು 2 ಬಿರಿಯಾನಿ ಪಾರ್ಸೆಲ್ ಮಾಡಿಸಿದ್ಲು. ತಂದೆಯಂತಹ ದೊಡ್ಡ ಗುಣ ಮಗಳದ್ದು ಅಂತ ಸೂರ್ಯ ಅಂದ್ಕೊಂಡ. ಅರ್ಜುನ್ ಫೋನ್ ಮುಗಿಸಿ ಬಂದ ಸೂರ್ಯನಿಗೆ ಕಾರ್ಡ್ ನೀಡಿ ಬಿಲ್ ಪೇ ಮಾಡಿ ಬರೋದಕ್ಕೆ ಹೇಳಿದ್ರು. ಇನ್ನೇನಾದರೂ ತಿಂತೀಯಾ ಅಂತ ಖುಷಿ ಹತ್ರ ಬಂದ ಸೂರ್ಯ. ಬೇಡ, ಹೊರ ಕಾಯ್ತಾರ ಬಾ, ನಾನೇನಾದರೂ ತಿಂದರೆ ನಿನಗಿಷ್ಟ ಆಗಲ್ಲ ಅಂತ ಮುಖ ತಿರುಗಿಸ್ಕೊಂಡ್ಳು. ಆರೋಗ್ಯದ ಮೇಲೆ ಕಾಳಜಿ ಇರಲಿ, ಒಂದೇ ಸಲ ಅಷ್ಟೊಂದು ತಿಂದರೆ ಹೊಟ್ಟೆ ನೋವು ಬರುತ್ತೆ. ಎಷ್ಟು ಸಲ ಅರ್ಧ ರಾತ್ರಿ ನೀನು ಎತ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೋ ಮರಿತೀಯಾ ಅಂದಾಗ ಸೂರ್ಯ ಕೇಳಿದಾಗ ನಿನಗೆ ಹೇಗೆ ಗೊತ್ತು ಅಂದ್ಲು. ಸರ್ ಹೇಳಿದ್ರು. ಡ್ಯಾಡಿ ನನ್ನ ಬಗ್ಗೆ ನಿನಗ್ಯಾಕೆ ಹೇಳಿದ್ರು ಒಳ್ಳೆ ವಿಷಯ ಹೇಳಬಾರ್ದೆ ಅಂತ ಮುಜುಗರ ಪಟ್ಕೊಂಡ್ಳು. ಕಾಲೇಜ್ನಲ್ಲಿ ಏನು ಬೇಕಾದರೂ ತಿನ್ನದಂತೆ ನೋಡ್ಕೊ ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಿದ್ದೇನೆ. ಹೊರಗಿನ ಆಹಾರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲಿ ಅಮ್ಮ ಮಾಡಿಕೊಡ್ತಾರಲ್ಲ, ಎಷ್ಟು ಬೇಕಾದರೂ ತಿನ್ನು, ಇಲ್ಲೆಲ್ಲ ಕೆಮಿಕಲ್ ಇರುತ್ತೆ ಖುಷಿ. ಅವನಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಹೇಳ್ತಿದ್ರೆ ಬುದ್ಧಿವಂತ ಮಗುವಿನಂತೆ ಕೇಳಿಸ್ಕೊಂಡ್ಳು.
ಸೂರ್ಯ ಎಲ್ಲದಕ್ಕೂ ಬಿಲ್ಲನ್ನು ಪಾವತಿಸಿ ಫುಡ್ ಪ್ಯಾಕೆಟ್ ತೊಗೊಂಡು ಹೊರಗೆ ಬಂದು ಖುಷಿ ಕೈಲಿ ಕೊಟ್ಟು ಮಕ್ಕಳಿಗೆ ನೀಡೋದಕ್ಕೆ ಹೇಳ್ದ. ಇಬ್ಬರು ಆ ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳು ತುಂಬ ಸಂತೋಷದಿಂದ ಧನ್ಯವಾದ ಹೇಳಿದ್ರು. ಆ ಸಣ್ಣ ಕೆಲಸ ಅವರಿಬ್ಬರಿಗೂ ತುಂಬಾ ಸಂತೋಷ ನೀಡಿತು. ಇನ್ನೇನಾದರೂ ಕೆಲಸ ಇದೆಯಾ ಸೂರ್ಯ? ಇಲ್ದಿದ್ರೆ ಸ್ವಲ್ಪ ಸಮಯ ನನಗೆ ನೀಡೋದಕ್ಕೆ ತೊಂದರೆ ಏನಿಲ್ಲ ತಾನೇ ಅಂದರು ಅರ್ಜುನ್. ಇಲ್ಲ ಸರ್, ಫ್ರೀ ಇದ್ದೀನಿ ಅಂದ. ಕಾರ್ ನೇರವಾಗಿ ಮನೆಗೆ ಹೋದಾಗ ಬಟ್ಟೆಗಳನ್ನ ನೋಡಿದ್ರೆ ಅನ್ವಿಕಾ ಏನಂತಾಳೋ ಅನ್ನೋ ಟೆನ್ಷನ್ ಶುರುವಾಯಿತು ಖುಷಿಗೆ. ಅವಳನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತು ಬೇಬಿ ಅಂತ ನಗ್ತಾ ಕಾರನ್ನು ಪೋಟಿಕೋದ ನಿಲ್ಲಿಸಿದ್ರು. ಖುಷಿ ಮೆಲ್ಲಗೆ ಬೆಕ್ಕಿನಂತೆ ಒಳಗೆ ಹೋಗಿ ಅಡುಗೆ ಮನೆಯಲ್ಲಿ ಅನ್ವಿಕಾ ಮತ್ತು ವಾಸವಿ ಅವರ ಮಾತು ಕೇಳಿ ಪ್ಯಾಕೆಟ್ಗಳನ್ನ ಅಜ್ಜಿ ರೂಮಲ್ಲಿ ಬಚ್ಚಿಟ್ಟು ಮಮ್ಮೀ ಅಂತ ಕೂಗ್ತಾ ಅಡುಗೆ ಮನೆಗೆ ಹೋದ್ಲು. ಡ್ಯಾಡಿ ಎಲ್ಲಿದ್ದಾರೆ ಅಂತ ಅನ್ವಿಕಾ ಗಂಭೀರವಾಗಿ ಕೇಳಿದ್ಲು. ಬರ್ತಿದ್ದಾರೆ ಮಮ್ಮಿ. ಏನು ಮಾಡ್ತಿದ್ಯಾ? ಮುಖ ಎಲ್ಲ ಇಷ್ಟು ಬೆವ್ತಿದೆ. ಕಿಚನ್ ಕ್ಲೀನ್ ಮಾಡ್ತಿದ್ವು. ಊಟ ಮಾಡಿದ್ರಾ ಅಂತ ಹತ್ತಿರ ಬಂದು ವಾಸನೆ ನೋಡಲು ಹೋದಾಗ ರಾಕ್ಷಸಿ ಕಂಡಿಡ್ಬಿಡ್ತಾಳೆ ಅಂತ ಖುಷಿ 2 ಹೆಜ್ಜೆ ಹಿಂದೆ ಹೋದ್ಲು. ಹೆಂಡತಿಗಾಗ್ತಂದ ಕೋವಾ ಬಾಕ್ಸ್ ಅನ್ವಿಕಾ ಕೈಗಿಟ್ಟು ನಿನಗಾಗಿಯೇ ಅಂದರು ಅರ್ಜುನ್. ಅನ್ವಿಕಾ ಡಿಟೆಕ್ಟಿವ್ ಥರ ನೋಡಿ ಹೊರಗಡೆ ತಿಂದು ಬಂದಿದ್ದೀರಾ ಅಲ್ವಾ ಅಂದ್ಲು. ಮೀಟಿಂಗ್ ಲೇಟ್ ಆಯಿತು. ಬೇಬಿ ನನಗಾಗಿ ಕಾಯ್ತಾ ಊಟ ಮಾಡಿರಲಿಲ್ಲ. ಮನೆಗೆ ಬರುವಾಗ ತಡ ಆಗುತ್ತೆ ಅಂತ ಹೊರಗೆ ಸ್ವಲ್ಪ ತಿಂದ್ವು. ಆದರೆ ಅಷ್ಟು ಟೇಸ್ಟ್ ಇರಲಿಲ್ಲ ಡಾರ್ಲಿಂಗ್ ಅಂತ ಅವ್ರು ಮಾಡಿರೋ ಕೆಲಸನ ಮುಚ್ಚಾಗೋದಕ್ಕೆ ನೋಡ್ದ ಅರ್ಜುನ್. ನನಗೆ ಗೊತ್ತು ನಿಮ್ಮ ವೇಷಗಳು. ನೀವು ಬರಲ್ಲ ಅಂದಾಗಲೇ ಸಂಶಯ ಬಂತು. ಅತ್ತೆಯವರೇ, ನಾವು ಕಿಚನಿಂದ ಹೊರಗೆ ಹೋಗೋಣ. ಇವರೇ ಅಡುಗೆ ಮಾಡ್ಕೊಳ್ಳಿ ಅಥವಾ ಆರ್ಡರ್ ಮಾಡಲಿ. ನಾವು ಅಡುಗೆಗೆ ಟಾಟಾ ಹೇಳೋ ಸಮಯ ಬಂದಿದೆ ಅಂತ ಕೋಪದಿಂದ ಹೇಳಿದ್ಲು. ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಅಂತ ಖುಷಿ ಪಕ್ಕಕ್ಕೆ ಸರಿದು ಹಾಲ್ನಲ್ಲಿರೋ ಸೂರ್ಯನನ್ನು ನೋಡಿ ನಕ್ಕದ್ಲು. ಈ ಮಮ್ಮಿ ಅಷ್ಟೇ, ಕೆಲವೊಮ್ಮೆ ಸ್ಕ್ರೂ ಲೂಸಾಗಿ ಬ್ರೈನ್ ಕೆಲಸ ಮಾಡಲ್ಲ ಅಂತಿರುವಾಗ ಹಿಂದೆ ಬಂದ ಅನ್ವಿಕಾ ಖುಷಿ ಕಿವಿ ಹಿಂಡಿ ಯಾರಿಗೆ ಸ್ಕ್ರೂ ಲೂಸು? ನನಗಾ ಅಂತ ಕೂಗಿದ್ಲು. ಆ ಮಮ್ಮಿ, ಎದುರಿಗೆ ಯಾರಿದ್ದಾರೆ ನೋಡು ಬಯ್ಯಿ, ನನ್ನ ಮರ್ಯಾದೆ ಹೋಗುತ್ತೆ ಅಂತ ಅಳೋ ಮುಖ ಮಾಡಿದ್ಲು ಖುಷಿ. ಅನ್ವಿಕಾ ನೋಡಿದಾಗ ಸೂರ್ಯ ನಗ್ತಾ ನಿಂತಿದ್ದ. ತಕ್ಷಣ ಖುಷಿಯನ್ನು ಬಿಟ್ಟು ಸೂರ್ಯ, ಯಾವಾಗ ಬಂದೆ ಮಗನೇ? ಅಲ್ಲೇ ನಿಂತಿದ್ಯಲ್ಲ, ಬಾ ಇಲ್ಲಿ ಬಂದು ಕೂತ್ಕೋ ಅಂದ್ಲು. ಅಮ್ಮಯ್ಯ, ನನ್ನ ಕಿವಿ ಉಳೀತು. ಏನಪ್ಪ ಡ್ಯಾಡಿ, ಈ ವಯಸ್ಸಿನಲ್ಲೂ ಮಮ್ಮಿಯನ್ನು ಹ್ಯಾಂಡಲ್ ಮಾಡೋದು ನಿನಗೆ ಬರಲ್ಲ. ಮತ್ತು ಡೈಲಾಗ್ ಹೊಡಿತೀಯಾ ನಾನು ನೋಡ್ಕೋತೀನಿ ಬೇಬಿ ಅಂತ. ನೀನು ಹೊರಗೆ ಮಾನ್ಸ್ಟರ್, ಆದರೆ ಮಮ್ಮಿ ಮುಂದೆ ಪಪ್ಪಿ ಥರ ಇರ್ತೀಯ. ಮತ್ತು ನಾನು ಮಾನ್ಸ್ಟರ್ ಅಂತ ನಿಮ್ಮ ಮಮ್ಮಿ ಯಾಕೆ ಹೇಳ್ತಾಳೆ ಬೇಬಿ ಅನ್ನುತ್ತಾ ಅರ್ಜುನ್ ಸೆಟಲ್ ಆದರು. ಅನ್ವಿಕಾ ಮುಖ ಕೆಂಪಾಯಿತು. ಸೂರ್ಯ ಕಿಚನ್ನಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಬಾ ಮಗನೇ ಅಂದ ತಕ್ಷಣ ನಡೀರಿ ಮೇಡಮ್ ಅಂತ ಅವಳ ಹಿಂದೆ ಹೋದ. ನೋಡಿದ್ರೆ ಡ್ಯಾಡಿ, ಇಲ್ಲಿ ಅಷ್ಟೊಂದು ದೊಡ್ಡವಳು ನಾನಿದ್ರೂ ನನ್ನ ಹೆಲ್ಪ್ ಕೇಳಲಿಲ್ಲ ಅಂತ ಅವಳ ಹಿಂದೆ ಹೋದ ಖುಷಿ. ಸೂರ್ಯ ಮೇಲಿನ ಶೆಲ್ಫ್ನಲ್ಲಿ ಡಬ್ಬಿ ತೆಗೆದಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂದು. ಹಾಗಿದ್ರೆ ಈ ಪಕ್ಕದ ಶೆಲ್ಫ್ನಲ್ಲಿ ಡಬ್ಬಿಗಳನ್ನ ತೆಗೆದುಕೊಡು ಅಂದ್ಲು ಅನ್ವಿಕಾ ಗಂಭೀರವಾಗಿ. ಈ ಮಮ್ಮಿ, ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಬೇರೆಲ್ಲ ನನಗೆ ಬರುತ್ತೆ, ನಾನು ಹೇಳಿದ್ದನ್ನು ಮಾಡು. ಇಲ್ದಿದ್ರೆ ಎಲ್ಲ ಪಾತ್ರೆಗಳನ್ನ ನಿನ್ನ ಕೈಲೇ ತೊಳಸ್ತೀನಿ ಅಂದ ತಕ್ಷಣ ಡ್ಯಾಡಿ ಅಂತ ರಾಗ ಹೇಳಿದ್ಲು. ಅಷ್ಟರಲ್ಲಿ ಅರ್ಜುನ್ ಬಂದು ಖುಷಿಯನ್ನು ಎತ್ಕೊಳ್ಳೋದು, ಅವಳು ಹೆಮ್ಮೆಯಿಂದ ಡಬ್ಬಿಗಳನ್ನ ತೆಗೆದುಕೊಡೋದು ನಡೆಯಿತು. ಈಗೇನಂತೀಯಾ ಅಂತ ಕಣ್ಸನ್ನೆ ಮಾಡಿದ್ಲು ಖುಷಿ. ಸೂರ್ಯ ಬಾ, ನಿನ್ನ ಜೊತೆ ಕೆಲಸ ಇದೆ ಅಂತ ಅರ್ಜುನ್ ಕರೆದ್ರು. ಇನ್ನೇನಾದರೂ ಹೆಲ್ಪ್ ಬೇಕಾ ಮೇಡಮ್ ಅಂತ ಸೂರ್ಯ ಕೇಳಿದಾಗ ಥ್ಯಾಂಕ್ ಯು ಮಗನೇ, ಸರ್ಕಾರಿ ಹೋಗು ಅಂತ ಅನ್ವಿಕಾ ಹೇಳಿದ್ಲು. ಜಾರ್ಕೊಳ್ಳೋದು ನೋಡಿದ ಖುಷಿಗೆ ಆ ಚಾನ್ಸ್ ನೀಡಿದ ಅನ್ವಿಕಾ, ಕಾಲೇಜು ಎಗ್ರೆಸ್ ಬಂದಿದ್ದಕ್ಕೆ ನನ್ನ ಪನಿಷ್ಮೆಂಟ್ ಏನಂದರೆ ಕಬೋರ್ಡ್ಗಳ ಧೂಳನ್ನು ನೀನೇ ಹೊಡಿಬೇಕು, ಇಲ್ದಿದ್ರೆ ನಿನ್ನ ಬುದ್ಧಿಗಿಡದ ಧೂಳನ್ನು ನಾನು ಬಿಡಿಸ್ತೀನಿ ಅಂತ ಹೇಳಿ ವಾಸವಿಯವ್ರನ್ನ ಕರ್ಕೊಂಡು ಹೊರಗೆ ಹೋಗಿ ಕೂತ್ಲು. ರಾಕ್ಷಸಿ ಜಿವ್ವ ಅಂತ ಬೈತಾ ಅಳೋ ಮುಖದಿಂದಲೇ ಕ್ಲೀನಿಂಗ್ ಶುರು ಮಾಡಿದ್ಲು ಖುಷಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.